ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಡೆಯಿಂದ ಬರ್ತಾ ಇಲ್ಲ ನಮಸ್ಕಾರ. ಯಾಕೆಂದ್ರೆ ನಾವು ಯಾರಿಗಾದ್ರೂ ನಮಸ್ಕಾರ ಹೇಳಿದಾಗ ಆ ಕಡೆಯಿಂದ ಬಂದ್ರೆ ಮಾತ್ರ ನಮ್ಮಲ್ಲಿ ಸಂಸ್ಕಾರ ಇದೆ ಅಂತ ಅರ್ಥ. ಬಂದಿಲ್ಲ ಅಂದ್ರೆ ಸಂಸ್ಕಾರ ಇಲ್ಲ ಅಂತಾನೆ ಅರ್ಥ, ಹೌದಲ್ವಾ? ಸೊ ಇವತ್ತಿನ ದಿವಸ ನಮ್ಮ ಕಾಲೇಜಿನಲ್ಲಿ ಆನ್ಯುವಲ್ ಡೇ ವಾರ್ಷಿಕ ದಿನ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ತಾವು ಕೂಡ ಬೆಳಗ್ಗೆಯಿಂದ ಭಾಗವಹಿಸಿದ್ದೀರಾ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ನಡೆಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಕಾಲೇಜಿನ ವಿದ್ಯಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಕೃಷ್ಣ ನಾಯಕ್ ಸರ್ ಅವರನ್ನ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಅವರು ತುಂಬ ಮನಸ್ಸಿನಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಅನುಮತಿಯನ್ನ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತಮಗೆ ಏನೇ ಒಂದು ಕೆಲಸದ ಒತ್ತಡ ಇದ್ರೂ ಕೂಡ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸಿದರೆ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕಂತ ಹೇಳಿ ಹೂಡಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ರಮೇಶ್ ಸರ್ ಅವರನ್ನ ಕೇಳಿಕೊಂಡಂತ ಸಂದರ್ಭದಲ್ಲಿ ಅವರು ಕೂಡ ತುಂಬು ಮನಸ್ಸಿನಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ. ಈಗ ತಾನೇ ಊಟ ಮಾಡಿದ್ದೀರಾ. ಅದೇ ರೀತಿ ಸುಮಾರು 1 ಗಂಟೆಗಳ ಕಾಲ ನಿಮ್ಮನ್ನ ನದಿಗಳಲ್ಲಿ ತೇಲಿಸಿದ್ರು. ಅಷ್ಟಿಷ್ಟ ಕನ್ನಡ ಸರ್ ಅದ್ರ ಸುಮಾರು 1 ಗಂಟೆಗಳ ಕಾಲ ನಗೆಗಳಲ್ಲಿ ತೇಲಿಸಿದಂತಹ ರಾಘವೇಂದ್ರ ಆಚಾರ್ಯ ಸರ್ ಅವರು. ಸಾಮಾನ್ಯವಾಗಿ ನಮಗೆ ನಿಮಗೆ ಆದ್ರೆ ಏನಾದ್ರು ಒಂದು ಕಾರ್ಯಕ್ರಮ ಇದ್ರೆ ನಾವು ಬಿಡುವು ಮಾಡ್ಕೊಂಡು ಬರ್ಬೋದು. ಆದರೆ ಒಬ್ಬ ಕಲಾವಿದರಿದ್ದಾರೆ, ಆ ಕಲಾವಿದರು ಅಷ್ಟು ಸುಲಭನಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. TS ನಾಗಾಭರಣ ಕೇಳಿರ್ಬೋದು ನೀವು, ನಟ, ನಿರ್ದೇಶಕ, ನಿರ್ಮಾಪಕರು ಕೂಡ ಅವರು. ಅವರನ್ನ ಒಂದು ಬಾರಿ ಕಾಲೇಜಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಾಂಶುಪಾಲರು ಹೇಳಿದರು. ಅವರ ಮನೆಗೆ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಕಾರ್ಯಕ್ರಮದ ಪಟ್ಟಿಯನ್ನೇ ಕೊಟ್ಟರು. ಸುಮಾರು 3 ತಿಂಗಳ ಕಾಲ ನಮಗೆ ಬಿಡುವೆ ಇಲ್ಲ. ಅಕಸ್ಮಾತ್ ನಿಮ್ಮ ಕಾಲೇಜಿಗೆ ನಾವು ಬರಬೇಕು ಅಂದರೆ ಸುಮಾರು ಒಂದು 3-4 ತಿಂಗಳು ಮುಂಚೆನೆ ನಮಗೆ ನೀವು ಮಾಹಿತಿಯನ್ನು ನೀಡದೆ ನಾವು ಬಿಡುವು ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಬರೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಹಾಗೆ ನಮ್ಮ ರಾಘವೇಂದ್ರ ಆಚಾರ್ಯ ಸರ್ ಅವರು ಒಬ್ಬ ಹಾಸ್ಯ ಕಲಾವಿದರು, ಹೆಸರಾಂತ ಹಾಸ್ಯ ಕಲಾವಿದರು. ಅವರನ್ನ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಏನೇ ಕೆಲಸ ಕಾರ್ಯ ಇದ್ರೂ ಕೂಡ ಅವರ ಒಂದು ಒಪ್ಪಿಕೊಂಡು ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವ್ರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದೆ. ಇನ್ನು ಯಾವುದೇ ಒಂದು ವಿದ್ಯಾಸಂಸ್ಥೆಯ ಏಳು ಬೀಳು ಎರಡೂ ಕೂಡ ಪ್ರಾಂಶುಪಾಲರ ಒಂದು ದಕ್ಷತೆಯ ಮೇಲೆ ಅವಲಂಬಿಸಿರ್ತವೆ. ಸೊ ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಇದೆ, ಎಷ್ಟೊಂದು ಅದ್ಧೂರಿಯಾಗಿ ಬಹಳ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೀಲಿಕ್ಕೆ ನಮ್ಮ ಪ್ರಾಂಶುಪಾಲರು ಕಾರಣ. ಏಕೆಂದರೆ ಅವರು ಸುಮಾರು 4-5 ದಿನಗಳಿಂದ ಅವರ ಮಾಮೂಲಿ ಕೆಲಸ ಏನಿದೆ ಅದರ ಜೊತೆಗೆ ಸಂಜೆ ಬಿಡುವು ಮಾಡಿಕೊಂಡು ಇನ್ನು ಹೆಚ್ಚಿನ ಒಂದು ಕೆಲಸವನ್ನ ಮಾಡ್ತಾ ಸಂಜೆ ತಡವಾಗಿನೂ ಕೂಡ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮೀಸಲಾಗಿ ಇಟ್ಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ಧೂರಿಯಾಗಿ ಚೆನ್ನಾಗಿ ನಡೆಸ್ಕೊಳ್ಳಿಕ್ಕೆ ನಮ್ಮ ಪ್ರಾಂಶುಪಾಲರು ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಪ್ರಾಂಶುಪಾಲರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಇನ್ನು ನಮ್ಮ ಅಧ್ಯಾಪಕ ವರ್ಗ
ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸತಕ್ಕಂತಹ ನಮ್ಮ ಅಧ್ಯಾಪಕ ವರ್ಗ ಅಂದರೆ ಅವರು ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ವಿದ್ಯಾಸಂಸ್ಥೆಯ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದೆ. ಜೋರಾದ ಚಪ್ಪಾಳೆ ಬರ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನೋಡ್ಲಿಕ್ಕೆ. ಆದ್ರೆ ಈ ವೇದಿಕೆ ಇಷ್ಟೊಂದು ಚೆನ್ನಾಗಿ ಕಾಣಲಿಕ್ಕೆ ಅದ್ರ ಹಿಂದೆ ತುಂಬಾ ಜನರ ಒಂದು ಶ್ರಮ ಇದೆ. ಅಬ್ದುಲ್ ಸರ್ ಅವರು ಮತ್ತೆ ಅವರ ಒಂದು ತಂಡ ವಿದ್ಯಾರ್ಥಿ ವೃಂದ ಅಂದರೆ ಅವರೆಲ್ಲರೂ ಕೂಡ ಈ ಒಂದು ವೇದಿಕೆ ಇಷ್ಟೊಂದು ಚೆನ್ನಾಗಿ ಕಾಣಲಿಕ್ಕೆ ಬಹಳ ಒಂದು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಹಾಗೂ ಅವರ ತಂಡದವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ವಿದ್ಯಾಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾರೆ. ಇನ್ನು ಯಾವುದೇ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀಬೇಕು ಅಂತಂದ್ರೆ ನೀವಿಲ್ಲ ಅಂತಂದ್ರೆ ನಾವೇನೇ ಎಷ್ಟೇ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು ಕೂಡ ಅದಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಬಹುಮಾನವನ್ನು ಕೂಡ ತಗೊಂಡಿದ್ದೀರಾ. ಬಹುಮಾನ ತಗೊಂಡಿರೋರಿಗೆ ತಗೊಳ್ಳದೆ ಇರೋರಿಗೆ ಎಲ್ಲರೂ ಏನಿಗೆ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ ನಾವಿವಾಗ ಏನು ಹೇಳಿದ್ವಿ ಇಷ್ಟೇ ಜನ ಅಲ್ಲ, ಇನ್ನೂ ಬಹಳಷ್ಟು ಜನ ಬೋಧಕ ವರ್ಗ, ಬೋಧಕೇತರ ವರ್ಗ, ಹಾಗೇನೆ ನಮ್ಮ ಕ್ಯಾಮ್ರಾಮನ್ ಸರ್ ಏನಿದ್ದಾರೆ ಅವರನ್ನು ಕೂಡ ಬಹಳ ಒಂದು ಶ್ರಮವನ್ನು ಹಾಕಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಪ್ರಾಂಶುಪಾಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನ ಮಾತನಾಡಲಿಕ್ಕೆ ಅಂದ್ರೆ ವಂದನಾ ಪಡೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಆಡಳಿತ ಮಂಡಳಿಯವರಿಗೂ ನಮ್ಮ ಕಾಲೇಜಿನ ವಂದಿಸಿ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.